ಅಬ್ಬಾ ನಂದೀಶ, ಯಾಕೆ ಹಿಡ್ಕೊಂಡೆ? ತಲೆ ತಾಗ್ದಿತ್ತಲ್ವಾ? ಮಾತೆ ನಿಲ್ಸು ಅನ್ನೋ ಹಾಗೆ ಕೂಗ್ಕೊಂಡ್ರಲ್ಲ ಪುತ್ರ. ಅಮ್ಮ, ಯಾಕೆ ತಡಿಯಕ್ಕೆ ಹೇಳ್ದೆ? ಇವ್ರು ಬರ್ತಿದ್ದ ವೇಗಕ್ಕೇನಾದ್ರು ನನ್ನ ತಲೆಗೆ ಡಿಕ್ಕಿ ಹೊಡೆದಿದ್ರೆ ಇವ್ರ ತಲೆ ಚೂರ್ ಚೂರಾಗಿರೋದು ಅಪ್ಪ. ನೆಕ್ಸ್ಟ್ ಟೈಮ್ ಆಡಿದಾಗ ನಾನು ಗೆಲ್ತೀನಿ ನೈನಿ. ಒಳ್ಳೇದು. ಅಯ್ಯೋ, ನೈನಿ ಮಾತೆ, ದೌರ್ಜನ್ಯನ ಖಂಡಿಸ್ಬೇಕೋ ಬೇಡವೋ? ಖಂಡಿತ ಖಂಡಿಸ್ಬೇಕು. ಡಮ್ಮಕ್ಕ ನೋಡಿದ್ರೆ ನನಗೆ ನೀನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದ್ಲು. ಯಾವ ವಿಷಯ ಡಮ್ಮಕ್ಕ? ಏನು ಇಲ್ಲ ನಯನಿ, ನಂದೀಶ ಚಿಕ್ಕ ಚಿಕ್ಕ ವಿಷಯಕ್ಕೂ ತಲೆ ಕೆಡಿಸ್ಕೊತಾನೆ. ನಂದಿನೋ ಬಂದಿನೋ, ಅವ್ರಂತೂ ಕೋಲ್ ತಗೊಂಡು ಹೊಡಿತೀನಿ ಅಂತ ಹೆದರ್ಸ್ಬಾರ್ದಲ್ವಾ? ಯಾರು? ಸುಮನ. ನನ್ ತಂಗಿನ? ಹೌದು ಮಾತೆ. ಬೆಟ್ಟಿಗೆ ತೋರಿಸಿದ ಡಮ್ಮಕ್ಕನಿಗೆ ಚಂದ್ರಕಾಂತ ಮಣಿನ ತೋರಿಸ್ತ್ಯಾ ಇಲ್ವೋ ಅಂತ ಹೇಳಿ ಚಿಕ್ಕ ಮಾತೆ ಕೋಪ ಮಾಡಿಕೊಂಡ್ರು. ಏನಿ ಅನ್ಯಾಯ ಅಂತ ಕೇಳಿದ್ದಕ್ಕೆ ನನಗೆ ಬಾಯಿಗೆ ಬಂದಾಗ ಬೈದ್ರು. ಸುಮನಂಗೆ ಹುಚ್ಚಿಡಿದಿದೆ ಅನ್ಸುತ್ತೆ. ದೊಡ್ಡೋರು ಚಿಕ್ಕೋರು ಅನ್ನೋದನ್ನು ನೋಡ್ದೆ ಬಾಯಿಗೆ ಬಂದಾಗ ಮಾತಾಡಿದಾಳೆ. ಅವಳಿಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ ತಾಳಿ. ಗಾಯತ್ರಿನ್ ಸ್ವಲ್ಪ ನೋಡ್ಕೊಳ್ಳಿ. ವಿಶಾಲಕ್ಷಮ್ಮ ತಾಯಿ, ಏನಿದು? ನನಗೆ ಯಾಕಮ್ಮ ಹೀಗೆಲ್ಲ ತೋರಿಸ್ದೆ? ಏನಾಯ್ತು ಮಾತೆ? ಸುಮನ ಹತ್ರ ಹೋಗ್ತೀನಿ ಅಂದೆ, ಯಾಕಿಲ್ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಹತ್ರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ನೀವು ದೂರ ಆಗ್ತಾ ಇದ್ದೀರಾ. ಯಾಕೆ ಹಾಗೆ ಹೇಳ್ತೀಯಾ? ನಾನೇನಾದ್ರೂ ತಪ್ಪು ಹೇಳ್ಬಿಟ್ನಾ? ಕೆನ್ನೆಗೆ ಹೊಡ್ಕೊಳ್ಳ ಮಾತೆ? ಇಲ್ಲ ಬಿಡು, ಗೊತ್ತೋ ಗೊತ್ತಿಲ್ದೇನೋ ಹೇಳ್ದೆ, ಆದ್ರೆ ನೀನ್ ಹೇಳಿದ್ದೆ ನಿಜ ಆಗೋ ತರ ಇದೆ. ಏನ್ ಹೇಳ್ತಿದ್ಯಾ ನಯನಿ? ಇದೇನು ಇಲ್ಲ, ನೀವ್ ಹೊರಡಿ. ಇದೇನು ಮಾತೆ? ಚಿಕ್ಕ ಮಾತೇನ ದಂಡಿಸ್ತೀನಿ ಅಂತ ಹೇಳಿ ಸುಮ್ಮನಾಗ್ಬಿಟ್ರಲ್ಲ ನೀವು. ಮನ್ಸು ಬದಲಾಗಿರ್ಬೇಕು. ಎಷ್ಟೇ ಆದ್ರೂ ಸಹೋದರಿ ಅಲ್ವಾ? ಪಕ್ಷಪಾತನಾ? ಸ್ವಾರ್ಥನಾ? ನಂದೀಶ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೋಬೇಡಿ. ಈಗ ನಾನು ಸುಮನಿಗೆ ಬುದ್ಧಿ ಹೇಳೋದಕ್ಕಿಂತ ಎಚ್ಚರಿಕೆ ಕೊಡೋದೇ ಮುಖ್ಯ. ಪರಿಸ್ಥಿತಿ ಸರಿ ಹೋದ್ಮೇಲೆ ನಿಮ್ ಜೊತೆ ಕೂಡ ಸರಿಯಾಗಿ ನಡ್ಕೊಳಕ್ ಹೇಳ್ತೀನಿ. ಡಮ್ಮೋ ಡಮ್ಮ. ನಡಿ ನಂದೀಶ. ನಾವಾದ್ರೂ ಹೋಗ್ಲೇಬೇಕಲ್ವಾ? ಮಾತೆ ಅಂತೂ ನಿಂತ್ಕೊಂಡ್ಬಿಟ್ರು. ಸುಮ್ಮನನ್ನ ನಾಗರಾಜ ಯಾಕೆ ಕಚ್ಚೋದ್ರಲ್ಲಿದ್ದಾನೆ? ಅವಳು ಏನ್ ಪಾಪ ಮಾಡಕ್ ಹೊಟ್ಟಿದ್ದಾಳೆ? ಏನೇ ಅದು ಆಗ್ ಸ್ಪ್ರೇ ಮಾಡ್ತಿದ್ಯಾ? ಪರ್ಫ್ಯೂಮ್ ಚಿಕ್ಕ ಯಜಮಾನ್ರೆ, ಸೆಂಟ್ ಸ್ಮೆಲ್ ಅಂತ ಖುಷಿ ಪಡೋದ್ ಬಿಟ್ಟು ಕೆಮ್ತಾ ಇದ್ದೀರಲ್ಲ ನೀವು. ಇಲ್ಲ ಯಾರೋ ನೆನ್ಸ್ಕೊಂಡು ನಿಮಗೆ ಕೆಂಬಂತ. ಮೊದ್ಲೇ ಕತ್ಲಾಗಿದೆ ಅಲ್ಲ.
ನೀನು ಯಾಕೆ ಹಾಗೆ ಹೇಳಿದೆ ಅಂತ ಅರ್ಥ ಆಯಿತು. ಆದರೆ ಇನ್ಯಾವತ್ತೂ ಆ ಥರ ಘಾಟ್ ಪರ್ಫ್ಯೂಮ್ನ ಹಾಕೋಬೇಡ. ಉಸಿರಾಡೋಕ್ಕೆ ಆಗ್ತಿಲ್ಲ ನನಗೆ. ಅಬ್ಬಾ, ಇಷ್ಟು ಒಳ್ಳೆ ಸ್ಮೆಲ್ ಬರ್ತಿದ್ರೆ ನೀವೇನ್ರಿ ಘಾಟ್ ಅಂತಿದ್ದೀರಾ? ಇದನ್ನ ನಾನು ಮೈಸೂರಿಂದ ತರಿಸಿದ್ದೀನಿ ಗೊತ್ತಾ? ಅಂತ ವಿಶೇಷ ಏನೋ? ಈ ಪರ್ಫ್ಯೂಮ್ನ ತಾಳೆ ಹೂವಿಂದ ಪ್ರಿಪೇರ್ ಮಾಡಿದ್ದಾರೆ. ತಾಳೆ ಹೂವಾ? ಹಾ, ಮತ್ತೆ ಬರ್ಸೋಂತ ಪರಿಮಳಕ್ಕೆ ಇದು ಹೆಸರುವಾಸಿ. ತಾಳೆ ಹೂ ಒಣಗೋಗಿ 1 ವಾರ ಆದ್ಮೇಲೆ ಸ್ಮೆಲ್ ಮಾತ್ರ ಹಾಗೇ ಇರತ್ತೆ. ಆದ್ರೆ ಏನ್ ಮಾಡೋದು, ಅದು ದೇವ್ರ ಪೂಜೆಗೆ ಬರೋದಿಲ್ಲ. ಹಾವ್ಯಾವಾಗ್ಲೂ ತಾಳೆ ಗಿಡದ ಹತ್ರ ಇರುತ್ತೆ ಅಂತಾರೆ. ಇದ್ರೆ ಇರ್ಲಿ ಬಿಡ್ರಿ, ನಮ್ ಮನೇಲೇನಾದ್ರೂ ಆ ಗಿಡ ಇದೆಯಾ ಹೇಳಿ? ಯಾಕಷ್ಟ್ ಗಾಬರಿ ಮಾಡ್ಕೋತೀರಾ? ಮನೇನಲ್ವೇ ನಿನ್ನ ಹೊಟ್ಟೆಲೆ ಹಾವಿದೆ. ಆ ವಿಷಯ ಹೇಳಿದ್ರೆ ನಾನು ಸಾಯ್ತೀನಿ. ಹೇಳಿಲ್ಲ ಅಂದ್ರೆ ನಿನ್ನ ಸೆಂಟು ವಾಸನೆ ಅಂತ ನನ್ನ ಪ್ರಾಣನೇ ಹೊರಟೋಗುತ್ತೆ. ನೀವು ಸ್ವಲ್ಪ ಇದನ್ನ ಹಾಕೊಳ್ಳಿ, ಚೆನ್ನಾಗಿ ನಿದ್ದೆ ಬರುತ್ತೆ. ದಯವಿಟ್ಟು ಬೇಡ, ನಂಗೆ ಇಷ್ಟ ಆಗಲ್ಲ. ಅಬ್ಬಾ, ಈಗ ಹೊಸ್ದಾಗ್ ಏನೇನೋ ಹೇಳ್ಬೇಡಿ. ಮನೆಯಿಂದ ಹೊರಗೆ ಕಾಲಿಡ್ಬೇಕಾದ್ರೆ ಬುಸ್ ಬುಸ್. ಹೇ ಹೇ ಹೇ, ಏನದು ಬುಸ್ ಬುಸ್ ಅಂತಿದ್ಯಾ? ಹಾವ್ ತರ ಅಂದೆ ಅನ್ಕೊಂಡ್ರಾ? ಬುಸ್ ಬುಸ್ ಅಂತ ಶರ್ಟ್ ಒದ್ದೆ ಆಗೋಷ್ಟು ಸೆಂಟ್ ಹಾಕೊಂಡು ಹೋಗ್ತಿರಲ್ಲ, ಈಗ ನೋಡಿದ್ರೆ ಇಷ್ಟ ಇಲ್ಲ ಅಂತಿದ್ದೀರಲ್ಲ. ಈ ಪರ್ಫ್ಯೂಮ್ ಬೇಡ ಅಂತಿದ್ದೀನಿ. ನಿಮ್ಮಿಷ್ಟ, ನಿಮ್ಮನ್ನ ನಾನು ಬಲವಂತ ಮಾಡಲ್ಲ. ಆದ್ರೂ ನೀವು ಮಂಚದ ಮೇಲೆ ನನ್ನ ಪಕ್ಕ ಏನಾದ್ರೂ ಮಲ್ಕೋತೀರಾ ಹೇಳಿ? ದೊಡ್ಡ ತ್ಯಾಗಮೈ ತರ ಚಾಪೆ ದಿಮ್ ತಗೊಂಡು ಬಾಲ್ಕನಿಗೆ ಹೋಗ್ತಿರಲ್ಲ. ನಾನು ಹೋಗೋದಿಲ್ಲ, ನೀನೇ ಹೋಗು. ಯಾಕೆ ಹೋಗ್ಬೇಕು? ನಾನಲ್ಲಿ ಮಲ್ಗಲ್ಲ. ನಿದ್ದೆ ಮಾಡಕ್ಕಲ್ಲ ಕಣೆ. ರೂಮಿಗೆ ಬಂದ ತಕ್ಷಣ ಬಂದಿದ್ದ ವಿಷಯನೇ ಮರ್ತ್ಬಿಟ್ಟೆ. ನೈನಿ ಅದಕ್ಕೆ ಹತ್ರ ಮಾತಾಡಬೇಕು, ಸುಮ್ಮನೆ ಕಳಿಸ್ತೀಯಾ ಅಂತ ಕೇಳಿದ್ರು. ಅವಳೇ ಕರೆಯೋದ್ ಬಿಟ್ಟು ನನ್ ಗಂಡನ್ನ ಸುದ್ದಿ ಹೇಳಕ್ಕೆ ಕಳ್ಸಿದಾಳ. ನಾನ್ ಹೋಗಲ್ಲ. ಏನ್ ಕೆಲಸ ಇರುತ್ತೋ ಏನೋ, ಹೋಗು. ಅವಳಿಗೆ ಬೇಕಾದ್ರೆ ಅವಳೇ ಬರ್ತಾಳೆ. ಏನೋ ನಾವಿಬ್ರು ಕುತ್ಕೊಂಡು ಹರಟೆ ಹೊಡಿಯೋ ತರ ಹೇಳ್ತಾಳೆ. ಕಿತ್ತಾಡೋ ಹೊರಗಿತ್ತೀರ್ ನಾವಿವಾಗ. ನೀನು ಹೀಗೆ ಯೋಚನೆ ಮಾಡ್ತೀಯಾ? ಅದಕ್ಕೆ ಯಾವತ್ತು ನೀನು ಒಳ್ಳೇದನ್ನ ಕೋರ್ಕೋತಾರೆ. ಅದ್ಯಾಕೆ ಹೇಳಿ? ಮುಂದಿನ ತಿಂಗಳು ನಂಗೆ ಡೆಲಿವರಿ ಆದ್ರೆ ಅವಳ ಅರ್ಧ ಆಸ್ತಿ ನನಗೆ ಬರ್ಕೊಡ್ಬೇಕಲ್ವಾ? ನೀನು ಬದಲಾಗಲ್ಲ ಕಣೆ, ನಿಜವಾಗ್ಲೂ ಬದಲಾಗಲ್ಲ. ಅವಳನ್ನ ದೊಡ್ಡ ದೇವತೆ ಅನ್ಕೊಂಡಿದ್ದಾರೆ ಇವರು. ಅದ್ ಯಾವಾಗ ಬದಲಾಗ್ತಾರೋ? ವಿಶಾಲ, ಏನಾದ್ರು ತೋಸ್ತಾ? ಯಾವ ವಿಷಯ ಮಾವ? ಅಕ್ಕನ ತಲೆ ಬಗ್ಗೆನಪ್ಪ. ಅಷ್ಟಕ್ಕೂ ಅವ್ರಿಗೆ ತಲೆ ಇದ್ರೆ ತಾನೆ. ಅಯ್ಯಪ್ಪ, ಏನ್ ಹೇಳ್ತೀವಿ? ದೇಹ ಮಾತ್ರ ಇದೆಯಾ ಹೇಗೆ? ಟೆನ್ಷನ್ ಮಾಡ್ಕೋಬೇಡಿ ಮಾವ. ನಮ್ಮ ಮಾಮ್ ತಲೆ ತಿರುಗಿದ್ರ ಜೊತೆಗೆ ಅವ್ರ ದೃಷ್ಟಿಲಿ ಟೈಮ್ ಕೂಡ ಹಿಂದಕ್ಕೆ ಹೋಗಿದೆಯಲ್ಲ. ಹಾಗಂತ ನಮ್ಮ ಅತ್ತೆಗೆ ಬುದ್ಧಿ ಇಲ್ಲ ಅಂತಿದ್ದೀರಾ? ನೆನ್ನೆ ಆಟ ಆಡ್ತಾ ಮಾಮ್ ತಲೆ ವಿಶಾಲಾಕ್ಷಿ ತಲೆಗೆ ಡಿಕ್ಕಿ ಹೊಡಿತಾ ಇತ್ತು. ಅಂಬಾ ಶಿವಶಂಭೋ. ಇಬ್ರು ಬಂದ್ರು ನೋಡಿ. ವಿಶಾಲಾಕ್ಷಿ, ಎಲ್ಲಿಗೆ ಹೋಗಿದ್ದೆ? ಪರಮಶಿವಂಗೆ ವಿಭೂತಿಯಿಂದ ಅಭಿಷೇಕ ಮಾಡ್ತಾ ಇದ್ರು, ಅದನ್ನ ನೋಡಕ್ ಹೋಗಿದ್ದೆ. ಹಾಯ್ ಗಾಯ್ಸ್, ಇವತ್ತಿನ ಸ್ಪೆಷಲ್ ಏನ್ ಗೊತ್ತಾ? ಹೆಸರು ಕಾಳಿನ ಪಾಯಸ ಮಾಡ್ಬೇಕು ಅನ್ಕೋತಿದೀನಿ. ನೀನ್ ಬೇಡಮ್ಮ, ನೈನಮ್ಮ ಏನ್ ಮಾಡ್ತಾಳೋ ಅಷ್ಟೇ ಸಾಕು. ಪ್ರಯೋಗ ಮಾಡ್ದಿರೋ ಜೀವ ವ್ಯರ್ಥ ಚಿಕ್ಕಪ್ಪ. ಬೇಡ್ಕೊಂಡ್ ಯಾರು ಸಾವನ್ನ ತಂದ್ಕೊಳಲ್ವೇ? ಅಡ್ಗೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ತಿಲೋತ್ತಮ್ಮ ಮಾಮ್ ಬಗ್ಗೆ ಏನ್ ಯೋಚನೆ ಮಾಡಿದೀರಾ? ಈ ವಿಶಾಲಾಕ್ಷಿ ತಲೆಗೆ ಅತ್ತೆ ಡಿಕ್ಕಿ ಹೊಡಿಬೇಕು ಅಂತ ಅಂದ್ಲು. ಆದ್ರೆ ಅವಳೆ ನಂದೀಶನ್ಗೆ ತಡಿಯಕ್ ಹೇಳಿದ್ಲಲ್ಲ. ಸುಮನಾ, ಸ್ವಲ್ಪ ನನ್ನ ಜೊತೆ ಬರ್ತೀಯಾ? ನಿನ್ನ ಹತ್ರ ಮಾತಾಡ್ಬೇಕು. ಏನಂತ ಹೇಳಕ್ಕ? ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕು ಅಂತಿದಾರಲ್ಲ, ಹೋಗೋಕೆ ನಿಂಗೆ? ನಮ್ಮ ಅಕ್ಕನ ಉದ್ದೇಶ ನನ್ಗೇನ್ ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ಇಲ್ಲೇ ಹೇಳಕ್ ಹೇಳಿ.
ಏನೂ ಇಲ್ಲ ಚಿಕ್ಕಪ್ಪ. ಅಮ್ಮ, ನೀನ್ ಗಾಬರಿ ಮಾಡ್ಕೋಬೇಡ. ಏನಾಗ್ಬೇಕು ಅಂತಿರುತ್ತೋ ಅದೇ ಆಗುತ್ತೆ. ನೈನಿ, ಏನಾದರೂ ಪ್ರಾಬ್ಲಮ್ಮಾ? ಆಹಾ ಇಲ್ಲ ಯಜಮಾನ್ರೆ. ನೈನಿ, ಹೆಸರು ಕಾಳಿಂದ ಪಾಯಸ ಮಾಡೋಣ, ಪಲ್ಯ ಮಾಡೋಣ. ಅದನ್ನ ಚೆಲ್ಬಿಡಿ. ತಿನ್ನೋ ಪದಾರ್ಥನ ಚೆಲ್ಲು ಅಂತ ಹೇಳ್ತಿದ್ಯಲ್ಲ ನೀನು. ನಿಮ್ ಅತ್ತಿಗೆ ನನ್ ತಲೆಗೆ ಡಿಕ್ಕಿ ಹೊಡಿಬೇಕು ಅಂದ್ರೆ ಇವಾಗ ಅದನ್ನ ಚೆಲ್ಲೇಬೇಕು. ಎಲ್ ಚೆಲ್ಲಕ್ ಹೇಳ್ತಿದ್ಯಮ್ಮ? ಇಲ್ಲೇ ದೊಡಮ್ಮ. ಅದನ್ನ ಕೆಳಕ್ ಚೆಲ್ಲಿದ್ರೆ ಏನ್ ಸಿಗುತ್ತೆ? ನಿಮ್ಮ ಅಮ್ಮ ಬರ್ತಾರೆ ಹಸ್ಬೆಂಡು. ಸ್ಟೈಲ್ ಆಗಿ ಬರೋ ಅವರು ಇಲ್ಲಿ ಚೆಲ್ಲಿರೋ ಹೆಸರು ಕಾಳ ಮೇಲೆ ಅವ್ರ ಕಾಲಿದ ತಕ್ಷಣ ಜಂಗಲ್ ರಾಣಿ ತರ ಜಾರ್ಕೊಂಡ್ ಬಂದು ವಿಶಾಲಾಕ್ಷಿ ತಲೆಗೆ ಡಿಚಿಕ್ ಡಿಚಿಕ್ ಅಂತ 2ನೇ ಸರ್ತಿ ಡಿಕ್ಕಿ ಹೊಡಿತಾರೆ. ಆಹಾ, ಸೂಪರ್. ವಿಶಾಲಾಕ್ಷಿ ಕೊಟ್ಟಿರೋ ಐಡಿಯಾ ತುಂಬಾ ಚೆನ್ನಾಗಿದೆ. ಆದ್ರೆ ಸ್ಪೀಡ್ ಜಾಸ್ತಿ ಆಗಿ ತಲೆಗೆ ತಗಲಿದ್ರೆ ಒಂದ್ ವೇಳೆ ಗಾಯ ಆಗುತ್ತಲ್ವಾ? ನನಗವರು ಡಿಕ್ಕಿ ಹೊಡೆಯಕ್ಕೂ ಮೊದಲು ಶಂಕರಂ ವಿಭೂತಿನ ಅವ್ರ ಹಣೆ ಮೇಲೆ ಯಾರಾದ್ರೂ ಒಬ್ರು ಹಚ್ಚಲೇಬೇಕು. ಮಾಮ್ ಹಣೆ ಮೇಲೆ? ವಿಭೂತಿ ನನ್ನ ಹತ್ರನೇ ಇದೆ ಪುತ್ರ. ಅತ್ತೆ ವಿಭೂತಿ ಇಡ್ಸ್ಕೊಂಡು ವಿಶಾಲಾಕ್ಷಿ ತಲೆಗ್ ಡಿಕ್ಕಿ ಹೊಡಿ ಅಂದ್ರೆ ಹೊಡಿತಾರಾ? ಅಷ್ಟ್ರಲ್ಲಿ ಅವ್ರ ಕೆಳಗ್ ಬಿದ್ದೋದ್ರೆ ಏನ್ ಮಾಡೋದು? ಹಾಗಾದ್ರೆ ನಮ್ಗೆ ಹೊಡಿತಾಳ ಅಲ್ವಾ? ಆತರ ಇಲ್ಲ, ಏನೋ ಮಾಡ್ದೆ, ಕಾಲ್ ಜಾರಿ ದೇಹ ಆಯಾ ತಪ್ಪಿ ನನಗ್ ಡಿಕ್ಕಿ ಹೊಡೆಯಷ್ಟರಲ್ಲಿ ವಿಭೂತಿನ ಅವ್ರ ಹಣೆಗೆ ಹಚ್ಚಲೇಬೇಕು. ಅಯ್ಯೋ ದೇವ್ರೆ, ಕಷ್ಟ. 2 ಸೆಕೆಂಡಲ್ಲಿ ಇದೆಲ್ಲ ಆಗ್ಬೇಕು ಅಂದ್ರೆ ಹೇಗೆ? ನಾನಿಡ್ತೀನಿ. ನೈನಿ, ಸಾಧ್ಯ ಆಗುತ್ತಾ? ಆಗುತ್ತೆ ಯಜಮಾನ್ರೆ. ನೀವು ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ ಆತ್ಗೆ. ಆದ್ರೆ ಅನ್ಕೊಂಡಾಗೆ ಎಲ್ಲ ಆಗುತ್ತಾ ಅಂತ. ಒಂದನ್ ಮಾಡಕ್ ಹೋದ್ರೆ ಇನ್ನೊಂದಾಗುತ್ತೆ. ಅತಿಗೆ ಬರ್ತಾ ಇದ್ದಾಳೆ. ಈ ಹೆಸರು ಕಾಳು ನಾನು ಚೆಲ್ತೀನಿ. ಅಮ್ಮ, ಈ ಅವಕಾಶನ ನೀನ್ ಬಿಡ್ಕೊಡ್ಲೇಬಾರ್ದು. ಹೇಗ್ ಬರ್ತಾ ಇದ್ದಾಳೆ ನೋಡಿ.
ದೊಡ್ಡ ಡೌರಾಣಿ. ಏಯ್ ಕಿರ್ಚ್ಕೊಬಿಡ್ವೆ. ಕೇಳ್ಸಿದ್ರು ಏನಾಗಲ್ಲ ರೀ. ಅವ್ರು ನನಗತ್ತೆ, ನಾನು ಅವ್ರಿಗೆ ಸೊಸೆ ಅನ್ನೋದು ಅವ್ರಿಗೆ ಗೊತ್ತಿಲ್ವಲ್ಲ. ಅಮ್ಮ ವಿಶಾಲಾಕ್ಷಿ, ತಿಲೋತ್ತಮ ಮಾಮ್ ಈ ಕಡೆಗೆ ಬೀಳ್ಬೋದಾ? ನಾನ್ ನಿಂತಿರೋ ಕಡೆನೆ ಬೀಳೋ ಹಾಗೆ ಮಾಡ್ಬೇಕು ಅಪ್ಪ. ನಮ್ಮ ಅಕ್ಕನ ಕೈಯಲ್ಲೇ ಇದೆ ಬಾವಾ. ವಿಭೂತಿನಾ? ಅಲ್ಲ, ಕಾಲ್ಚಾರ್ ಬೀಳೋ ಅತ್ತೆ ಹಣೆಗೆ ವಿಭೂತಿಯಿಂದ ನಾಮ ಹಚ್ಚಿ ವಿಶಾಲಾಕ್ಷಿ ತಲೆಗೆ ಡಿಕ್ಕಿ ಹೊಡಿಸ್ಬೇಕು. ಓ, ಅಕಸ್ಮಾತ್ ಹೀಗ್ ಮಾಡ್ಲಿಲ್ಲ ಅಂದ್ರೆ ಏನೂ ಉಪಯೋಗ ಇಲ್ಲ. ವಿಭೂತಿ ಇಡೋದೇನಾದ್ರು ಮಿಸ್ ಆದ್ರೆ? ಸ್ಪೀಡ್ ಜಾಸ್ತಿಯಾಗಿ ವಿಶಾಲಾಕ್ಷಿ ತಲೆಗೆ ಡಿಕ್ಕಿ ಹೊಡೆದ್ರೆ ಕನ್ ತಲೆ ಅಪ್ಪಚ್ಚಿ ಆಗತ್ತೆ. ಏಯ್ ನೀವು ಪ್ರಯೋಗ ಮಾಡಿ ನಮ್ಮ ಮಾಮ್ನ ಕೊಲ್ಲೋ ತರ ಇದ್ದೀರಲ್ಲ ಮಾವ. ಏ ಹೋದ್ರೆ ಹೋದ್ರು. ಮಾಮ್ ಮಾಮ್ ಅನ್ಕೊಂಡು ಯಾಕೆ ಸುಮ್ನೆ ಡಿಸ್ಟರ್ಬ್ ಮಾಡ್ತೀರಾ? ನೋಡಿ ಅಲ್ಲಿ. ಲೇಯ್ ಇದೇನ್ ಸಿನಿಮಾನೇನೆ? ಸೈಲೆನ್ಸ್. ನೈನಿ, ಏಕಾಗ್ರತೆನ ಭಂಗ ಮಾಡ್ಬಿಡಿ ನೀವು. ಅಂಬಾ ಶಿವಶಂಭೋ. ಅಮ್ಮ